ಖ್ಯಾತ ಯಕ್ಷಗಾನ ಭಾಗವತ್ ಪಟ್ಲ ಸತೀಶ್ ಶೆಟ್ಟಿ ಸಾರಥ್ಯದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದಶಮಾನೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ಕಾರ್ಯಕ್ರಮ ಜರುಗಿದ್ದು, ಕಟೀಲು ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. 3 ವೇದಿಕೆಯಲ್ಲಿ ಯಕ್ಷಗಾನ, ತಾಳ ಮದ್ದಳೆ, ಕುಣಿತ, ಭಜನಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇನ್ನು ಕಲಾವಿದರಿಗೆ ಆರೋಗ್ಯ ಕಾರ್ಡ್ ಅನ್ನು ವಿತರಿಸಲಾಯಿತು. ಫೌಂಡೇಶನ್ ಗೌರವಾಧ್ಯಕ್ಷ ಉದ್ಯಮಿ ಕನ್ಯಾನ್ ಸದಾಶಿವ ಶೆಟ್ಟಿ ಮಾತನಾಡಿ, ಯಕ್ಷಗಾನ ತಮ್ಮ ತುಳುನಾಡಿನ ಶ್ರೇಷ್ಠ ಕಲೆ, ಇಲ್ಲಿ ಹುಟ್ಟಿರುವುದೇ ನಮ್ಮ ಭಾಗ್ಯ ಅಂತ ಹೇಳಿದ್ರು. ಇನ್ನು ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿ, ಒಂದು ಸಂಘಟನೆ ಮನಸ್ಸು ಮಾಡಿದ್ದಲ್ಲಿ 10 ವರ್ಷಗಳಲ್ಲಿ ಸಮಾಜಕ್ಕೆ ಯಾವ ಸೇವೆಯನ್ನ ಸಲ್ಲಿಸಬಹುದು ಅನ್ನುವುದಕ್ಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಉದಾಹರಣೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇನ್ನು ವೇದಿಕೆಯಲ್ಲಿ ಒಡಿಯೂರು ಮಠದ ಮಾತನಂದಮಹಿ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್, ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ಉದ್ಯಮಿ ಕಟೀಲು ದಿವಾಕರ್ ರಾವ್ ಸೇರಿದಂತೆ ಹಲವರು ಕೂಡ ಉಪಸ್ಥಿತರಿದ್ದರು. ಇದೇ ವೇಳೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಗೈದ ಮುಸ್ಲಿಂ ಮಹಿಳಾ ಪ್ರತಿಭೆ ಆಶಿಯಾ ತನು ವಿಟ್ಲ ಅವರನ್ನ ಅತಿಥಿಗಳು ಸನ್ಮಾನಿಸಿದ್ರು. ನಮ್ಮೆಲ್ಲರ ನೆಚ್ಚಿನ ಮದ್ದೂರವರು ಕಾರ್ಪೊರೇಷನ್ ಶ್ಯಾಮ್ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ವಿದ್ಯಾ ಶ್ಯಾಮ್ ಪ್ರಸಾದ್ ಅವರು ಮೊತ್ತವನ್ನು ಕುರಿತು ನಮಗೆ ಸಹಕರಿಸಿದವರಿದ್ದಾರೆ. ನಮ್ಮೆಲ್ಲರ ಹಿರಿಯರು ನಮ್ಮ ಯಕ್ಷಗಾನ ಅದು ವಿಶೇಷವಾದಂಥ ಕಲೆ. ಅಂಥ ಸರ್ವ ಗುಣ ಸಂಪನ್ನವಾದಂಥ ಕಲೆ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ನಾನು ನೋಡಿದ್ದೇನೆ. ಇಂತಹ ವಿಶೇಷವಾದ ಪರಿಪೂರ್ಣವಾದಂಥ ಒಂದು ಕಲೆ ನಾನು ಎಲ್ಲೂ ನೋಡಿಲ್ಲ, ಎಲ್ಲಿ ಯಾವ ಪ್ರದೇಶದಲ್ಲಿ ನೋಡಿಲ್ಲ. ಇದರಲ್ಲಿ ಸಂಗೀತ ಉಂಟು, ವಾಕ್ಚಾತುರ್ಯ ಉಂಟು, ನಮ್ಮ ಮಿಥಾಲಜಿ, ನಮ್ಮ ಧರ್ಮದ ಬಗ್ಗೆ ಉಂಟು, ರಾಮಾಯಣ ಮಹಾಭಾರತ ಎಲ್ಲ ಈಗಿನ ಮಕ್ಕಳಿಗೆ ಶಾಲೆಯಲ್ಲಿ ನಾವು ಕಲಿಸುವುದಿಲ್ಲ, ಈಗಿನ ವಿದ್ಯಾಭ್ಯಾಸದಲ್ಲಿ ನಾವು ಕಲಿಸುವುದಿಲ್ಲ. ಅದನ್ನು ನಾವು ಯಕ್ಷಗಾನದ ಮುಖಾಂತರವಾಗಿ ಮಕ್ಕಳಿಗೆ, ನಮ್ಮ ಯುವಕರಿಗೆ, ನಮ್ಮ ಇಡೀ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಮತ್ತು ಎಲ್ಲ ಸಮಾಜಕ್ಕೆ ಅದನ್ನು ಅರಿವು ಮೂಡಿಸುವಂಥ ಕೆಲಸ ನಾವು ಯಕ್ಷಗಾನದ ಮುಖಾಂತರ ಮಾಡ್ತಾ ಇದ್ದೇವೆ. ಅದು ಒಂದು ಕಾಲಘಟ್ಟದಲ್ಲಿ ಬಹಳ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಯಕ್ಷಗಾನ ಇವತ್ತಿನ ದಿನ ಒಂದು 10 ವರ್ಷದಿಂದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅದಕ್ಕೆ ಶಕ್ತಿ ತುಂಬಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನಮ್ಮ ಯಕ್ಷಗಾನ ಒಂದು ರೀತಿಯಲ್ಲಿ ಸಂಭ್ರಮ ಸಂಸ್ಕೃತಿಯನ್ನು ಉಳಿಸುವಂತಹ, ಅದರ ಮೂಲಕ ಸಂಸ್ಕಾರವನ್ನು ತಿಳಿಸುವಂತಹ ಮತ್ತು ಈ ರೀತಿಯಿಂದ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮವಾಗಿ ಇವತ್ತು ಇದು ರೂಪುಗೊಳ್ತಾ ಇದೆ. ಇವತ್ತು ಈ ಪಟ್ಲ ಸಂಭ್ರಮದಲ್ಲಿ ನಾವು ನೋಡಿದರೆ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಜನರು ಇಲ್ಲಿ ಬಂದು ನೆರೀತಾ ಇದ್ದಾರೆ. ಎಲ್ಲರದ್ದು ಕೂಡ ಒಂದೇ ಯಕ್ಷಗಾನ ಕಲೆ, ಪಟ್ಲ ಸಂಭ್ರಮ. ಈ ರೀತಿಯ ಒಂದು ಮನೋಭಾವದಿಂದ, ಒಂದು ಭಾವನೆಯಿಂದ ಇವತ್ತು ಎಲ್ಲ ಕಲಾಭಿಮಾನಿಗಳು ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಸಾಮರಸ್ಯಕ್ಕೆ ಕೂಡ ಈ ಸಂಭ್ರಮ ಇವತ್ತು ಕಾರಣವಾಗಿದೆ. ಒಂದು ರೀತಿಯಲ್ಲಿ ಸಂಭ್ರಮ ಸಂಸ್ಕೃತಿಯನ್ನು ಉಳಿಸುವಂತಹ